ಇವನು ಇಲ್ಲೇ ಇದ್ರೆ ಈ ಊರ್ನವರು ನಮ್ಮನ್ ಕೂಡ ಆಚೆ ಹಾಕ್ತಾರೆ. ಚಿಕ್ಕಪ್ಪ. ಯಾರೋ ನಿನಗ್ ಚಿಕ್ಕಪ್ಪ? ಹೋಗ್ತೀಯೋ ಇಲ್ವೋ? ಕೆಲ್ಸಕ್ ಬಾರದ ವಿಷಯಗಳನ್ನೆಲ್ಲ ಮಾತಾಡ್ತೀಯ, ಈಗ ಯಾಕೋ ಮಾತಾಡ್ತಾ ಇಲ್ಲ? ಏನಪ್ಪ ಹೇಳಿದ್ರೆ ನಿಂಗೆ ಅರ್ಥ ಆಗಲ್ವಾ? ಹೋಗೋ. ಈ ಅರ್ಧ ರಾತ್ರಿಯಲ್ಲಿ ಎಲ್ಲಿಗೆ ಅಂತ ಹೋಗ್ತಾನೆ? ಯಾಕೆ ಅರ್ಧ ರಾತ್ರಿ ಹೊತ್ತಲ್ಲಿ ಭೈರವಿ ಹಿಂದೆನೆ ಹೋಗಿ ಅವಳು ನೆತ್ಕೊಂಡ್ ಬರಕ್ಕಾಗತ್ತೆ? ಅರ್ಧ ರಾತ್ರಿ ಹೊತ್ತಲ್ಲಿ ಹೊರಗೆ ಹೋಗಕ್ಕಾಗಲ್ವಾ? ನಾವೆಲ್ಲರೂ ಅಣ್ಣ ಸತ್ತಿರೋದಕ್ಕೆ ಮೈಲ್ಗೆಲ್ಲಿದೀವಿ. ಸಾವಿನ ಮನೇಲಿ ಯಾರು ಇರಬಾರ್ದು ಅಂತ ನಿಂಗೆ ಗೊತ್ತಿಲ್ವಾ ಅಮ್ಮ? ಮಾತಾಡಮ್ಮ. ಆಚಾರ ಎಲ್ಲ ಗೊತ್ತಿರೋಳೆ ತಾನೆ? ಸಾವಿನ ಮನೇಲಿದ್ರೆ ಎಂತ ಅನರ್ಥಗಳಾಗತ್ತೆ ಅಂತ ನಿಂಗೆ ಗೊತ್ತಿಲ್ವಾ? ಹೇಳು, ಹೋಗಂತ. ಹೋಗಪ್ಪ ಅರ್ಜುನ್. ಹೇಳ್ಬೇಕಾದವ್ರು ಹೇಳಿದ್ರಲ್ಲ, ಹೊರಡು. ಭೈರವಿನ ಹುಷಾರಾಗಿ ನೋಡ್ಕೊಳ್ಳಿ. ನಮಗ್ ಗೊತ್ತು. ಬನ್ನಿ ಪುರೋಹಿತ್ರೆ. ನಮಸ್ಕಾರ ಯಜಮಾನ್ರೆ. ನಮಸ್ಕಾರ ನಮ್ಮ. ಅರ್ಧರಾತ್ರಿಯಲ್ಲಿ ಪುರೋಹಿತರು ಯಾಕೆ ಬಂದಿದ್ದಾರೆ ವೀರಭದ್ರ? ಮುಹೂರ್ತ ಇಡೋದಕ್ಕೆ, ಶುಭ ಕಾರ್ಯ ಮಾಡೋದಕ್ಕೆ ಪುರೋಹಿತರು ಬರಲೇಬೇಕಲ್ಲ ಅತ್ತೆ? ಶುಭ ಕಾರ್ಯನಾ? ಹೌದು. ಯಾವುದದು ಶುಭ ಕಾರ್ಯ? ಭೈರವಿ ಮದುವೆ ಅತ್ತೆ. ನೋಡಿ ಅತ್ತೆ, ಅವನೇನೋ ಹಕ್ಕುಗಳ ಬಗ್ಗೆ ಮಾತಾಡ್ತಾ ಇದ್ದಾನೆ, ನೀನು ಅವನ್ನ ರಾಮ ದೇವ್ರು ಅಂತ ಹೊಗಳ್ತಿದ್ಯಾ. ನಿಮ್ ವರ್ಷೆ ನೋಡ್ತಿದ್ರೆ ಭೈರವಿನ ಖಂಡಿತ ಅವನಿಗೆ ಕೊಟ್ಟು ಮದುವೆ ಮಾಡ್ತೀರಾ ಅಂತ ನಾನು ಮೊದಲೇ ನಿರೀಕ್ಷೆ ಮಾಡಿದೆ. ಅದಕ್ಕೆ ತಡ ಮಾಡದೆ ಭೈರವಿನ ನನ್ನ ಮಗನ ಕೊಟ್ಟು ಮದುವೆ ಮಾಡೋಣ ಅಂತ ನಾವು ನಿಶ್ಚಯ ಮಾಡಿದೀವಮ್ಮ. ಏನಂದೆ? ನಾನ್ ಮೊಮ್ಮಗಳಿಗೆ ನಿನ್ ಮಗನ್ ಜೊತೆ ಮದ್ವೆನಾ? ಭೈರವಿ ಕೊರಳಿಗೆ ತಾಳಿ ಕಟ್ಟು ಅಂತ ಅಮ್ಮ ಅಪ್ಪ ನಂಗೆ ಹೇಳಿದ್ರು. ಈಗ ನಂಗೆ ತುಂಬಾ ಸಂತೋಷ ಆಗ್ತಿದೆ ಅಜ್ಜಿ. ನಿನಗೂ ಅವಳಿಗೂ ಮದ್ವೆನಾ? ನೀನ್ ಅನ್ಕೊಂಡ್ಬಿಟ್ರೆ ಆಗ್ಬಿಡತ್ತಾ? ಭೈರವಿನ ನೀನು ಕೊಡ್ತೀನಿ ಅನ್ಕೊಂಡಿದ್ಯಾ? ನೀನ್ ಮಾತಾಡ್ತೀಯ ಅಂತಾನೆ
ಅರ್ಜೆಂಟ್ ಆಗಿ ಮುಹೂರ್ತ ಇಟ್ಟು ಮದುವೆ ಮಾಡೋಣ ಅಂತಾನೆ ಪುರೋಹಿತರನ್ನ ಕರೆಸಿದ್ರು. ನನ್ನ ಅನುಮತಿ ಇಲ್ಲದೆ ನನ್ನ ಮೊಮ್ಮಗಳಿಗೆ ಮದ್ವೆ ಮಾಡೋಕೆ ನೀನ್ ಯಾರು? ನಿನ್ನ ಅಳಿಯ. ಸದ್ಯಕ್ಕೆ ಈ ಮನೆಗೆ ಇರೋ ಒಬ್ಬನೇ ಒಬ್ಬ ಗಂಡು ದಿಕ್ಕು. ನಿನ್ನ ಗಂಡ ಹೊರಟೋದ, ನಿನ್ನ ಮಗ ಹೊರಟೋದ, ನಿನ್ನ ಮೊಮ್ಮಗ ಹೊರಟೋದ. ಉಳಿದಿರೋ ನಾನೊಬ್ನೇ. ಈಗ ಈ ಮನೆ ಜವಾಬ್ದಾರಿ ತಗೊಂಡು ನಿರ್ಧಾರಗಳನ್ನ ಮಾಡೋದು ನಾನೇ. ಚಿಕ್ಕಪ್ಪ, ನೀವ್ ಹೀಗ್ ಮಾಡೋದು ಸರಿಯಲ್ಲ ಚಿಕ್ಕಪ್ಪ. ಭೈರವಿ ಇಷ್ಟ ತಿಳ್ಕೊಳ್ದೆ. ಬಾಯ್ ಮುಚ್ಚು. ಗಂಡ ಸತ್ತ ಮೇಲೆ ಒಂದ್ ಮೂಲೆಯಲ್ಲಿ ಕೂತ್ಕೊಂಡಿರ್ದೆ ಸಲಹೆ ಕೊಡ್ತೀಯನೆ? ದೊಡ್ಡ ಮನುಷ್ಯರ ತರ ಬಾಯ್ ತೆಗ್ದೆ ಅಂದ್ರೆ ಮರ್ಯಾದೆ ಇರಲ್ಲ, ಹುಷಾರ್. ಏನೇ ಹುಚ್ಚುಚ್ಚಾಗಿ ಆಡ್ತಾ ಇದ್ಯಾ? ಅವಳ ಮೇಲೆ ಯಾಕೆ ರೇಗಾಡ್ತಾ ಇದ್ಯಾ? ನೀವು ಗಂಡ ಹೆಂಡತಿ ಸೇರಿ ದೌರ್ಜನ್ಯ ಮಾಡಕ್ ಹೊರಟಿದ್ದೀರಾ? ಇದು ದೌರ್ಜನ್ಯ ಅಲ್ಲತ್ತೆ, ದೊಡ್ಡತನ. ಇಷ್ಟು ದಿನ ನಿನ್ನ ಮಗ ಕೃಷ್ಣಯ್ಯ ಈ ಮನೆಯಲ್ಲಿ ದರ್ಬಾರ್ ಮಾಡ್ತಿದ್ದ. ಈಗ ನಾನ್ ಮಾಡ್ಬೇಕು, ಮಾಡ್ತಾ ಇದ್ದೀನಿ. ನಿಮ್ ಮನೇಲಿದೀವಿ ಅನ್ನೋ ಕಾರಣಕ್ಕೆ ಕೆಲಸದವ್ರು ನೋಡೋ ಹಾಗೆ ನೋಡಿದ್ರಿ. ಯಾವತ್ತಾದ್ರೂ ನನಗೆ, ನನ್ನ ಹೆಂಡತಿಗೆ, ನನ್ನ ಮಗನಿಗೆ ಮರ್ಯಾದೆ ಕೊಟ್ರ ನೀವು? ನನ್ನ ಮಗನ ಜೊತೆ ಭೈರವಿ ಮದುವೆ ಮಾಡಿಸಿ ಅಂದೆ, ಮಾಡಿದ್ರ ನೀವು? ನಮಗೂ ಗೌರವ ಕೊಡ್ಲಿಲ್ಲ, ನಮ್ ಮಾತಿಗೂ ಗೌರವ ಕೊಡ್ಲಿಲ್ಲ. ಈ ದಿನಕ್ಕೋಸ್ಕರನೇ ಇಷ್ಟು ದಿನ ನಾವು ಕೈ ಬಾಯಿ ಕಟ್ಕೊಂಡು ಬಿದ್ದಿದ್ವಿ. ಇನ್ನು ಮೇಲೆ ನಾನು ಹೇಳಿದ್ದೆ ನೀವು ಕೇಳಬೇಕು, ನಾನು ಹೇಳಿದ್ದನ್ನೇ ನೀವು ಮಾಡಬೇಕು. ಅದು ಬಿಟ್ಟು ನೀವು ಯಾರು ಮಾತಾಡೋ ಹಾಗಿಲ್ಲ. ಅರ್ಥ ಆಯ್ತಾ? ಭೈರವಿಗೆ ಪ್ರಾಣಗಂಡ ಇರೋದ್ರಿಂದ ಅವಳಿಗೆ ಅರ್ಜೆಂಟಾಗಿ ಮದುವೆ ಮಾಡಬೇಕು ಅನ್ಕೊಂಡ್ರು ಭಾವ. ಛೇ, ಅವಳು ಮದುವೆ ಮಾಡ್ದೇನೆ ಅವ್ರ ಪಾಪ ಹೊರಟೋದ್ರು. ಬಾಮ ಇದ್ನಾಗಿ ನಮ್ಮ ಭಾವನ ಆಸೆ ತೀರಿಸಿ ಅವ್ರ ಆತ್ಮಕ್ಕೆ ಶಾಂತಿ ದೊರಕಿಸೋಣ ಅಂದ್ಕೊಂಡಿದ್ದೀನಿ. ಅದಕ್ಕೆ ಸಂತೋಷ ಪಡಿ. ಭೈರವಿಗೆ ಪ್ರಾಣ ಕಂಟಕ ಇರೋದ್ರಿಂದಾನೇ ಈಗ ಅವಳಿಗೆ ಸಾಯೋ ಪರಿಸ್ಥಿತಿ ಬಂದಿದ್ಯಮ್ಮ. ಮತ್ತೊಂದ್ಸಾರಿ ಅಂತ ಪರಿಸ್ಥಿತಿ ಬರ್ದೇ ಇರ್ಬೇಕು ಅಂದ್ರೆ ಸ್ವಲ್ಪ ಕೂಡ ತಡ ಮಾಡದೆ ಮದುವೆ ಮುಗಿಸ್ಲೇಬೇಕಮ್ಮ. ಈಗಿಂದೀಗ್ಲೇ ಗಂಡು ಹುಡ್ಕೋದು, ಸಂಬಂಧ ಬೆಳೆಸೋದು ಕಷ್ಟ ಅಂತ ಹೇಳಿ ನನ್ನ ಮಗನ ಜೊತೆ ಮದುವೆ ಮಾಡಿಸ್ತಿದ್ದೀನಿ. ನೀವು ಮದುವೆ ಕೆಲಸ ಮಾಡ್ಬೇಕಾದಿಲ್ಲ, ಅಕ್ಷತೆ ಹಾಕಿ ಆಶೀರ್ವಾದ ಮಾಡಿದ್ರೆ ಸಾಕು. ಪುರೋಹಿತ್ರೆ, ನೀವು ಕೂತ್ಕೊಳ್ಳಿ. ಇಲ್ಲಿ ನೋಡಿ, ಅದು ಕೂತ್ಕೊಳ್ರಿ. ಹೇಳು. ಸರಿ ಸರಿ. 24 ಗಂಟೆಯಲ್ಲಿ ಮದುವೆ ಆಗ್ಬೇಕು. ಮುಹೂರ್ತ ಹುಡುಕೆ. ಯಜಮಾನ್ರೇ, ನಾಳೆ ಬೆಳಗ್ಗೆ 10 ಗಂಟೆಗೆ ಒಳ್ಳೆ ಮುಹೂರ್ತ ಇದೆ. ಒಳ್ಳೇದು, ಆ ಮುಹೂರ್ತ ನಮ್ಗೆ ಓಕೆ. ನೀವು ಹೋಗಿ ಆ ಟೈಮಿಗೆ ಬಂದ್ಬಿಡಿ. ಮದುವೆ ಇಲ್ಲೇ ಈ ಮನೆಯಲ್ಲೇ. ಸರಿ. ವೀರಭದ್ರ, ಕೇಳೋರು ಯಾರು ಇಲ್ಲ ಅಂತ ಹೀಗ್ ಮಾಡ್ತಾ ಇದ್ಯಾ? ನಿನ್ ಮೊಮ್ಮಗಳಿಗೆ ಮದ್ವೆ ಮಾಡ್ತಾ ಇದೀವಿ ಅಂತ ಸಂತೋಷ ಪಡ್ದೆ ನನ್ ಗಂಡನ್ನೇ ಪ್ರಶ್ನೆ ಕೇಳ್ತಾ ಇದೀಯಾ? ನಿನ್ ಮೊಮ್ಮಗಳು ನಿನ್ ಮಗಳಿಗೆ ಸೊಸೆ ಆಗ್ತಾ ಇದ್ದಾಳೆ ಅಂತ ಸಂತೋಷ ಪಡು. ಬಾಯಿ ಮುಚ್ಚು. ನೀನು ನಿನ್ ಗಂಡ ನನ್ನ ಹತ್ರ ಹುಚ್ಚುಚ್ಚಾಗಿ ಆಡ್ಬಿಟ್ರೆ ಕೇಳ್ಬಿಡ್ತೀನಿ ಅನ್ಕೊಂಡ್ರಾ? ಈ ಮದ್ವೆ ಆಗಲ್ಲ, ಆಗೋಕ್ಕೂ ಬಿಡಲ್ಲ. ನೋಡಿದ್ರ, ನಮ್ಮಮ್ಮ ಹಿಂಗೆ ಅಂತಾಳೆ ಅಂತ ನಾನು ನಿಮಗ್ ಮುಂಚೆನೆ ಹೇಳಿದ್ನಲ್ವರಿ. ನಿಮ್ಮಮ್ಮ ಹೀಗಂದ್ರೆ ನಾವ್ ಏನ್ ಮಾಡ್ಬೇಕು ಅಂತ ನಿನ್ ಮುಂಚೆನೆ ಹೇಳಿದ್ನಲ್ಲೇ. ಹೇಳಿದ್ರಿ ನೀವ್ ಹೇಳ್ದಂಗೆ ಮಾಡ್ತೀನಿ ಅಂತ ನಾನು ನಿಮಗ್ ಮೊದ್ಲೇ ಹೇಳಿದ್ನಲ್ಲ ರೀ. ಮತ್ತೆ ಮಾಡು. ಮಾಡ್ತೀನಿ. ನೀನ್ ಒಪ್ಕೊಳ್ಳಲ್ಲ ಅಂತ ಗೊತ್ತಿದ್ದೆ ನಾವ್ ಹೀಗ್ ಮಾಡ್ಬೇಕಾಗಿದೆ. ಈ ಮದ್ವೆ ಆಗೋವರೆಗೂ ಬಾಯ್ ಮುಚ್ಕೊಂಡಿರು. ಬಾ ನಡಿ. ಜಲಜಾ, ಏಯ್, ನೀನ್ ಈ ಮಟ್ಟ ಕಿಳಿತಿ ಅಂದ್ಕೊಂಡಿರ್ಲಿಲ್ಲ. ನಿಮ್ ವಿಷಯ ಎಲ್ರ ಹತ್ರನೂ ಹೇಳ್ತೀನಿ. ಬಿಡೆ, ಬಿಡು. ಬಾ. ಸುಮ್ನೆ ಬಾ, ಬಿಡು. ಚಿಕ್ಕಮ್ಮ, ಅಮ್ಮ ಭೈರವಿ, ಇವ್ರೇನ್ ಮಾಡ್ತಾ ಇದಾರೆ ನೋಡಮ್ಮ.
ಚಿಕ್ಕಮ್ಮ ದಯವಿಟ್ಟು ಚಿಕ್ಕಮ್ಮ ಅಜ್ಜಿನ ಬಿಟ್ಬಿಡಿ ಚಿಕ್ಕಮ್ಮ ಪ್ಲೀಸ್ ಚಿಕ್ಕಮ್ಮ. ಏಯ್ ಮಧ್ಯದಲ್ಲಿ ಬಂದೆ ಅಂದ್ರೆ ಹೆಂಗ್ಸು ಅಂತಾನೂ ನೋಡಲ್ಲ. ನಿನ್ ಕಾಲ್ ಮುರಿದು ನಿನ್ ಕೈಗೆ ಕೊಡ್ತೀನಿ. ಜರುಗೋ. ಜಲಜ ರಾಮ ನೀನು ಬಿಡು. ಚಿಕ್ಕಮ್ಮ ಬಿಟ್ಬಿಡಿ ಚಿಕ್ಕಮ್ಮ ಬಿಡಿ. ಚಿಕ್ಕಮ್ಮ 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 ಬಿಟ್ಬಿಡಿ ಅವ್ರನ್ನ. ಒಳಗೆ ಹೋಗಿ ಮುದ್ಕಮ್ಮ. ಬಾಗಲ್ ತೆಗೀರಿ. ಅಯ್ಯೋ ವೀರಭದ್ರ ವೀರಭದ್ರ ಬಾಗಲ್ ತೆಗಿ. ವೀರಭದ್ರ ಜಲಜ ಬಾಗಲ್ ತೆಗಿ. ಬಾಗಲ್ ತೆಗಿ. ಯಾರಾದ್ರೂ ಬಾಗಲ್ ತೆಗೀರಿ. ಜಲಜ ವೀರಭದ್ರ ಬಾಗಲ್ ತೆಗೀರಿ. ಭಗವಂತ. ಇವರಿಬ್ರು ನಮಗ್ ಬಂದಿಯಾಗಿರುವಾಗ ಮತ್ತೆ ಆ ಭೈರವಿನ ಕಚ್ಚಿರೋದು ಯಾರು? ಇವರಿಬ್ರನ್ನು ಬಂಸಿದ್ರೆ ನಾವು ಆ ದೇವಸ್ಥಾನಕ್ಕೆ ಒಳಗ್ ಹೋಗೋದು ಈಸಿ ಆಗುತ್ತೆ ಅನ್ಕೊಂಡ್ವಿ. ಆ ದೇವಸ್ಥಾನ ರಕ್ಷಣೆ ಮಾಡಕ್ಕೆ ಇವರಿಬ್ರೇ ಅಲ್ದೆ ಬೇರೆ ಹಾವುಗಳು ಇರುತ್ತೆ ಅಂತ ನಮಗ್ ಗೊತ್ತೇ ಇರ್ಲಿಲ್ಲ. ಛೇ, ನಮ್ ಲೆಕ್ಕ ಎಲ್ಲ ತಪ್ಪೋಯ್ತು. ಲೆಕ್ಕ ತಪ್ಪೋದು, ಇನ್ನೂ ಎಷ್ಟು ಹಾವು ಉಳಿದೆ ಅಂತ ಲೆಕ್ಕ ಹಾಕೋದನ್ನ ಸ್ವಲ್ಪ ಬಿಟ್ರೆ, ಆ ಹಾವು ಕಚ್ಚಿದ್ರಿಂದ ನಿನ್ ತಮ್ಮ ಮತ್ತೆ ಭೈರವಿ ಇನ್ನೂ ಹತ್ರ ಆಗಿದ್ದಾರೆ. ಅವ್ರಿಬ್ಬರನ್ನು ಹಾಗೆ ಬಿಟ್ಬಿಟ್ರೆ ತುಂಬಾ ಕಷ್ಟ. ಮತ್ತೆ ಈ ಮಲ್ಲಿನ ನಾಗನ್ನ ಬನ್ಸಿ ಅವರಿಬ್ರು ಈಸಿಯಾಗಿ ದೇವಸ್ಥಾನದ ಮೆಟ್ಲ ಹತ್ತೋದಕ್ಕೆ ನಾವೇ ಅವಕಾಶ ಮಾಡ್ಕೊಟ್ಟ ಹಾಗಾಯ್ತು. ಹಾಗಾದಾಗಿಂದ ಅವ್ರಿಬ್ರು ಇನ್ನೂ ಹತ್ರ ಆಗ್ಬಿಟ್ಟಿದ್ದಾರೆ. ಮತ್ತೆ ಅವನ್ನ ಅಪ್ಪಿಕೊಂಡು ಓಡಾಡ್ತಿರೋ ಭೈರವಿ ನನ್ನ ಮಗನ ಕೈಯಲ್ಲಿ ತಾಳಿ ಕಟ್ಟಿಸ್ಕೋತಾಳ. ಮತ್ತೆ ಕಟ್ಟಿಸ್ಕೋಬೇಕು, ಕಟ್ಟಿ ತೀರ್ಲೇಬೇಕು ಕಣೋ. ಹೇಗ್ ಮಾತೆ? ಹಾಗ ನಡೆಯೋ ಅವಕಾಶನೇ ಕಾಣಿಸ್ತಿಲ್ವಲ್ಲ. ಅಂದ್ರೆ ನೀವಿಬ್ರು ನನ್ನ ಶಕ್ತಿ ಸಾಮರ್ಥ್ಯನ ಅನುಮಾನಿಸ್ತಿದ್ದೀರಾ? ಇಲ್ಲ ಅಂದ್ರೆ ಇವ್ರಿಬ್ರನ್ನ ಬಂಧಿಸ್ಬೇಕು ಅನ್ನೋ ನನ್ನ ತೀರ್ಮಾನನೇ ತಪ್ಪು ಅಂತಿದ್ದೀರಾ? ನಾನು ಆ ಉದ್ದೇಶದಿಂದ ಹೇಳಲಿಲ್ಲ. ಮತ್ತೆ ಅವ್ರಿಬ್ಬರನ್ನು ಹಾಗೆ ನೋಡಿ ಅನುಮಾನ ಬಂದು. ನೀನೇನ್ ಟೆನ್ಷನ್ ಮಾಡ್ಕೋಬೇಡ, ಅವ್ರಿಬ್ರಿಗೂ ಮದ್ವೆ ಆಗದೆ ಇರೋ ಹಾಗೆ ನಾವು ಪ್ಲಾನ್ ಮಾಡೋಣ. ಆಗ್ಲಿ ಮತ್ತೆ. ಹೌದು, ಅವ್ರಿಗೆ ಗೊತ್ತಾಗ್ಬಾರ್ದೇ ಇರೋ ವಿಷಯನ ಅವ್ರ ಮುಂದೆನೆ ಮಾತಾಡ್ತಾ ಇದೀವಿ. ಏನಿದು? ಇವರಿಬ್ರು ಹೊರಗಡೆ ಇದ್ರೆ ಹುತ್ತಕ್ಕೆ ಕೈ ಹಾಕೋದು ಅಪಾಯ. ಇವಾಗ ನೀವಿಬ್ರು ನನ್ನ ಮುಷ್ಟಿಲಿ ಇರುವೆಗಳು. ಇರುವೆ ಮುಂದೆ ಪುಂಗಿ ಊದಿದ್ರೆ ಹೆಡೆ ಎತ್ತೋದಿಲ್ಲ. ರಹಸ್ಯ ಗೊತ್ತಾದ್ರೂ ಬುಸ್ ಅನ್ನೋದಿಲ್ಲ. ಅತ್ಗೆ ಹಿಂದೆ ಕಿಟಕಿ ಹತ್ರ ಹೋಗೋಣ ಬನ್ನಿ. ಅಜ್ಜಿ 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 ಕೇಳಿಸ್ತಿದ್ಯಾ? ಅಜ್ಜಿ ಅಜ್ಜಿ ನಾವ್ ಇಲ್ಲಿದ್ದೀವಿ. ಅಜ್ಜಿ 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 ಏನ್ ನಡೀತಾ ಇದೆಯೋ ನಂಗೊಂದು ಅರ್ಥ ಆಗ್ತಿಲ್ಲ. ಅಜ್ಜಿ ಅಜ್ಜಿ ರೂಮಿಗೆ ಬೀಗ ಹಾಕಿದ್ದಾರೆ.
ಚಿಕ್ಕಮ್ಮ ಚಿಕ್ಕಪ್ಪ ಇನ್ನೇನ್ ಮಾಡ್ತಾರೋ ಅಂತ ನನಗ್ ಭಯ ಆಗ್ತಿದೆ ಅಜ್ಜಿ. ಅವ್ರು ಈ ಮಟ್ಟಕ್ಕೆ ಇಳಿದ್ರು ಅಂದ್ರೆ ಇನ್ನೇನ್ ಬೇಕಾದ್ರೂ ಮಾಡ್ತಾರೆ. ಅತ್ತಿಗೆ, ಯಾವ್ದಾದ್ರು ರಾಡಿದ್ರೆ ಸುತ್ತಿಗೆ ಇದ್ರೆ ತಗೊಂಡು ಬನ್ನಿ. ಬೀಗನ ಒಡೆದು ಹಾಕಿ ಅಜ್ಜಿನ ಹೊರಗಡೆ ಕರ್ಕೊಂಡು ಬರೋಣ. ಬೇಡ ಕೌಸಲ್ಯ, ನೀವೀಗ ನನ್ನನ್ನು ಬಿಡಿಸೋ ಪ್ರಯತ್ನ ಮಾಡಿದ್ರೆ ಅವ್ರು ನಿಮ್ಮನ್ನು ಕೂಡ ಏನೋ ಒಂದ್ ಮಾಡ್ಬಿಡ್ತಾರೆ. ಅಯ್ಯೋ, ನಮ್ಗೆ ಏನೋ ಆದ್ರೂ ಪರವಾಗಿಲ್ಲ ಅಜ್ಜಿ. ಈಗ ಯೋಚನೆ ಮಾಡ್ಬೇಕಾದ್ದು ನಮ್ ಬಗ್ಗೆ ಅಲ್ಲಮ್ಮ. ಮೊದ್ಲು ನಾವು ಭೈರವಿನ ಕಾಪಾಡ್ಬೇಕು. ಇಲ್ಲಾಂದ್ರೆ ಅವರು ಭೈರವಿ ಜೀವನನ ನಾಶ ಮಾಡ್ಬಿಡ್ತಾರೆ. ಹೌದು ಅಜ್ಜಿ, ಭೈರವಿನ ಕಾಪಾಡ್ಬೇಕು. ಏನ್ ಮಾಡ್ಬೇಕೋ ಗೊತ್ತಾಗ್ತಾ ಇಲ್ಲ. ಭೈರವಿನ ಕರ್ಕೊಂಡು ಎಲ್ಲಾದ್ರೂ ಹೊರಟು ಹೋಗ್ತೀನಿ. ಪ್ರಜ್ಞೆ ಇಲ್ದವಳನ್ನ ಹೇಗ್ ಕರ್ಕೊಂಡು ಹೋಗ್ತೀಯಾ? ಎಲ್ಲಿ ಕರ್ಕೊಂಡು ಹೋಗ್ತೀಯಾ? ಇಷ್ಟು ಕೆಳಮಟ್ಟಕ್ಕೆ ಇಳಿದವರು ಏನ್ ಬೇಕಾದ್ರೂ ಮಾಡ್ತಾರೆ. ನಿಮ್ಮನ್ನು ಕೂಡ ಉಳಿಸಲ್ವೇ? ನಿಮ್ ಹತ್ರ ಅರ್ಜುನ್ ನಂಬರ್ ಇದೆಯಾ? ಇದೆ ಅಜ್ಜಿ. ಹೋಗಿ ಫೋನ್ ತಗೊಂಡ್ ಬಾ. ಏನೂ ಆಗಲ್ಲ ಅಜ್ಜಿ. ಹಲೋ. ಹಲೋ ಅರ್ಜುನ್, ನಾನಪ್ಪ ಅಜ್ಜಿ ಮಾತಾಡ್ತಾ ಇದ್ದೀನಿ. ಏನ್ ವಿಷಯ ಅಜ್ಜಿ? ನೀನ್ ಈಗ್ಲೇ ನಿಮ್ ಮನೆಗೆ ಹೋಗಿ ನಾಳೆ ಬೆಳಗ್ಗೆ ನಿಮ್ಮ ಅಪ್ಪ ಅಮ್ಮನ್ ಕರ್ಕೊಂಡು ಇಲ್ಲಿಗೆ ಬಂದ್ಬಿಡು. ಯಾಕಜ್ಜಿ? ನಾಳೆ ನಿನ್ಗೂ ಭೈರವಿಗೂ ನಿಶ್ಚಿತಾರ್ಥ ಮಾಡ್ಬೇಕು ಅನ್ಕೊಂಡಿದ್ದೀನಿ. ತಡ ಮಾಡ್ಬೇಡಪ್ಪ. ನಾಳೆ ಬೆಳಗ್ಗೆ ಹೊತ್ತಿಗೆ ನೀವೆಲ್ಲರೂ ಇಲ್ಲಿರ್ಬೇಕು. ಇಷ್ಟು ಸಡನ್ ಆಗಿ ಎಂಗೇಜ್ಮೆಂಟ್ ಯಾಕಜ್ಜಿ? ಅದು ಈಗ ವಿಷಯ ಎಲ್ಲ ಹೇಳಕ್ ಸಮಯ ಇಲ್ಲಪ್ಪ. ನೀವ್ ಬಂದ್ಮೇಲೆ ಎಲ್ಲ ವಿವರವಾಗಿ ಹೇಳ್ತೀನಿ. ಮೊದಲು ನಾನು ಹೇಳ್ದಂಗ್ ಮಾಡು. ಹಲೋ ಅಜ್ಜಿ. ಹಲೋ. ಇಷ್ಟು ಸಡನ್ ಆಗಿ ಎಂಗೇಜ್ಮೆಂಟ್ ಅಂತಿದ್ದಾರೆ ಯಾಕೆ? ಹಲೋ ಅಮ್ಮ ಶಕುಂತಲಾ. ಅಮ್ಮ, ನೀನಮ್ಮ? ಇಷ್ಟು ವರ್ಷಕ್ಕೆ ನಿನ್ ಮಗಳ ಜೊತೆ ಮಾತಾಡ್ಬೇಕು ಅನ್ನಿಸ್ತಾ ಅಮ್ಮ? ಈ ಮಗಳು ಇಷ್ಟು ವರ್ಷ ಆದ್ಮೇಲೆ ನಿನಗೆ ಜ್ಞಾಪಕ ಬಂದ್ಲ ಅಮ್ಮ? ಹೆತ್ತ ಮಗಳು ತಾಯಿಗೆ ಪ್ರಾಣನೇ ಹೊರತು ಜ್ಞಾಪಕ ಅಲ್ಲ. ಆ ಪ್ರಾಣನೇ ದೂರ ಮಾಡ್ಕೊಂಡು ಇಷ್ಟು ದಿನ ನೀನು ಹೇಗಿದ್ದೀಯಮ್ಮ? ಅವ್ರು ಹೋದ್ರು. ಅವ್ರು ಕೊಟ್ಟ ತೀರ್ಪನ್ನ ಗೌರವಿಸ್ಬೇಕಾದ್ರಿಂದ ಕಟ್ಟಲೆಗಳನ್ನ ಎದುರಿಸಕ್ಕಾಗ್ದೆ ಮನ್ಸನ್ನ ಕಲ್ ಮಾಡ್ಕೋಬೇಕಾಗ್ ಬಂತಮ್ಮ. ಹೇಗಿದ್ದೀಯಮ್ಮ? ಹೆತ್ತ ಮಗಳ ಜೊತೆ ಮಾತಾಡೋ ಅವಕಾಶನೂ ಇಲ್ಲದ ಪರಿಸ್ಥಿತಿಲಿದ್ದೀನಿ ತಾಯಿ. ಆ ಪರಿಸ್ಥಿತಿ ಹೇಗಿರುತ್ತೆ ಅಂತ ನಿಂಗೆ ಗೊತ್ತಿಲ್ವಾ ಅಮ್ಮ? ಈ ಅಮ್ಮನ ಮಾತು ತಪ್ಪಲ್ಲ ಅನ್ನೋ ನಂಬಿಕೆಯಲ್ಲಿ ಒಂದು ವಿಷಯ ಕೇಳ್ತೀನಿ. ಇಲ್ಲ ಅನ್ನಲ್ಲ ತಾನೆ? ನಿನಗೋಸ್ಕರ ನಿನ್ ಮಗಳು ಪ್ರಾಣ ಬೇಕಾದ್ರೂ ಕೊಡ್ತಾಳಮ್ಮ. ಏನು ಅಂತ ಹೇಳಮ್ಮ. ನಿನ್ ಮಗ ಅರ್ಜುನ್ನ ನನ್ನ ಮೊಮ್ಮಗಳು ಭೈರವಿ ಕೊಟ್ಟು ಮದ್ವೆ ಮಾಡ್ಬೇಕು ಅನ್ಕೊಂಡಿದ್ದೀನಿ.